ಬಿಜೆಪಿ ವಿರುದ್ಧ ಸಿಡಿದೆದ್ದ ಕೆಎಸ್ ಈಶ್ವರಪ್ಪ ಈಗ ಗರ್ವಾಪ್ಸಿಗೆ ಮನಸ್ಸು ಮಾಡಿದ್ದಾರೆ. ಈಶ್ವರಪ್ಪ ಪರ ಕುರುಬ ಸಮುದಾಯದ ಕೆಲವು ನಾಯಕರು ಮುಂದಾಗಿದ್ದು ಬಹಿರಂಗವಾಗಿಯೇ ಬ್ಯಾಟ್ ಬೀಸಿದ್ದಾರೆ. ಹುಮ್ಮಸ್ಸಿನಲ್ಲಿದ್ದ ಈಶ್ವರಪ್ಪಗೆ ಬಿಜೆಪಿ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಗರ್ವಾಪ್ಸಿಗೆ ಈಶ್ವರಪ್ಪ ಮನಸ್ಸು, ಈಡೇರುತ್ತಾ ಕನಸು? ಬೆನ್ನಿಗೆ ನಿಂತ ಕುರುಬ ಸಮುದಾಯ ಬಹಿರಂಗ ಬ್ಯಾಟಿಂಗ್. ಪಕ್ಷ ಮರುಸೇರ್ಪಡೆಗೆ ಹೈಕಮಾಂಡ್ ಕೊಡುತ್ತಾ ಗ್ರೀನ್ ಸಿಗ್ನಲ್. ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಚರ್ಚೆ ಹುಟ್ಕೊಳ್ತಿದೆ. ರಾಜ್ಯಾಧ್ಯಕ್ಷರ ಆಯ್ಕೆ, ವಿಪಕ್ಷ ನಾಯಕರ ಬದಲಾವಣೆ, ಪಕ್ಷ ವಿರೋಧಿ ಚಟುವಟಿಕೆಗಳಿಂದ ಕೆಲ ನಾಯಕರ ಉಚ್ಚಾಟನೆ, ಈ ಎಲ್ಲಾ ವಿಚಾರಗಳ ನಡುವೆ ಈಗ ಈಶ್ವರಪ್ಪ ಮತ್ತೆ ಬಿಜೆಪಿಗೆ ಗರ್ವಾಪ್ಸಿ ಮಾಡ್ತಾರೆ ಎಂಬ ಚರ್ಚೆ ಒಂದು ತಿಂಗಳಿಂದ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದರ ಬೆನ್ನಲ್ಲೇ ಈಗ ಕುರುಬ ಸಮುದಾಯ ಕೂಡ ಈಶ್ವರಪ್ಪ ಬೆನ್ನಿಗೆ ಬಲವಾಗಿ ನಿಂತಿದೆ. ಲೋಕಸಭಾ ಚುನಾವಣಾ ವೇಳೆ ಮಗ ಕಾಂತರಾಜುಗೆ ಟಿಕೆಟ್ ಸಿಗದಿದ್ದಕ್ಕೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಿಡಿದೆದ್ದು ಬಂಡಾಯವಾಗಿ ಸ್ಪರ್ಧೆ ಮಾಡಿ ರಾಜ್ಯ ನಾಯಕರು ಮಾತ್ರವಲ್ಲದೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೂ ಗುರಿಯಾಗಿ ಉಚ್ಚಾಟನೆಗೊಂಡಿದ್ರು ಈಶ್ವರಪ್ಪ. ಈಗ ಮತ್ತೆ ಬಿಜೆಪಿಗೆ ವಾಪಸ್ ಬರೋದು ಅಷ್ಟು ಸುಲಭದ ಮಾತಲ್ಲ. ಈಶ್ವರಪ್ಪರನ್ನ ಪಕ್ಷಕ್ಕೆ ಮತ್ತೆ ಕರೆತರಲು ಕೆಲ ನಾಯಕರು ತೆರೆಮರೆಯಲ್ಲಿ ಪ್ರಯತ್ನ ನಡೆಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ಬಿಜೆಪಿಯ ಕುರುಬ ಸಮುದಾಯದ ನಾಯಕರು ಅಖಾಡಕ್ಕೆ ಇಳಿದಿದ್ದಾರೆ. ಈಶ್ವರಪ್ಪರನ್ನ ಮತ್ತೆ ಪಕ್ಷಕ್ಕೆ ಕರೆತಂದು ಕುರುಬ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಇನ್ನು ನಿನ್ನೆ ನಡೆದ ಸಭೆಯಲ್ಲಿ ನಿಮ್ಮನ್ನ ವಾಪಸ್ ಕರೆತರಲು ಕೆಲ ನಾಯಕರು ಒತ್ತಡ ಹಾಕಿದ್ದಾರೆ ಎಂಬ ಪ್ರಶ್ನೆಗೆ ಇಂದು ಈಶ್ವರಪ್ಪ ಉತ್ತರಿಸಿದ್ದಾರೆ. ಹೌದು, ಕೆಲವರು ಪ್ರೀತಿ ವಿಶ್ವಾಸದಿಂದ ಮಾತನಾಡಿದ್ದಾರೆ. ಮುಂದೆ ನೋಡೋಣ, ನಾನು ಬಿಜೆಪಿ ಬಿಟ್ಟು ಎಲ್ಲೋಗ್ಲಿ ಎಂದಿದ್ದಾರೆ. ಜೊತೆಗೆ ನನ್ನನ್ನ ವಾಪಸ್ ಕರೆತರಲು ಕೆಲ ಹಿರಿಯ ನಾಯಕರು ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಕೆಲವು ಶುದ್ಧೀಕರಣ ಆಗ್ಬೇಕು, ಅದಾದ ನಂತರವೇ ನಾನು ಮತ್ತೆ ಬಿಜೆಪಿಗೆ ಗರ್ವಾಪ್ಸಿ ಮಾಡ್ತೀನಿ ಎಂದ್ರು. ಒಂದು ಸಭೆ ಮಾಡಿದ್ದಾರೆ ಅನ್ನೋಂಥ ಅಂಶ ನನ್ನ ಗಮನಕ್ಕೆ ಬಂತು. ಅದಾದ ನಂತರ ನಿಮ್ಮ ಟಿವಿಗಳಲ್ಲಿ ನೋಡಿದೆ ನಾನು, ಅಲ್ಲಿ ಒತ್ತಾಯ ಮಾಡಿದ್ದಾರೆ ಈಶ್ವರಪ್ಪನ ಬಿಜೆಪಿ ಕರ್ಸ್ಕೊಳ್ಳಿ ಅಂತ. ಪ್ರೀತಿಯಿಂದ ವಿಶ್ವಾಸದಿಂದ ಕೆಲವರು ಮಾತಾಡಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಅಷ್ಟು ಬಿಟ್ಟರೆ ನನಗೆ ಡೀಟೇಲ್ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ನೆಲ್ಲೋಗ್ಲಿ ನಾನು, ನನ್ನ ಜೀವ ಇರೋದೇ ಭಾರತೀಯ ಜನತಾ ಪಾರ್ಟಿನಲ್ಲಿ. ನೋಡೋಣ, ನಾನು ಕೆಲವ್ರ ಹತ್ರ ಮಾತಾಡಬೇಕು, ಹಿರಿಯರ ಹತ್ರ ತಂದ್ಕೊಂಡಿದ್ದೀನಿ. ಆ ಹಿರಿಯರುಗಳು ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೂ ಬಂದಿದೆ. ನೋಡೋಣ, ಕೂತು ಚರ್ಚೆ ಮಾಡಿ ಅದಕ್ಕೊಂದು ರೂಪ ಬರುತ್ತೆ. ನಾನು ಬಿಜೆಪಿ ಬಿಟ್ಟು ಬೇರೆ ಯಾವ ಪಾರ್ಟಿಗೂ ಹೋಗಲ್ಲ. ಇನ್ನು ಈ ಎಲ್ಲಾ ಚರ್ಚೆಗಳ ಮಧ್ಯೆ ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ನಿನ್ನೆ ನಡೆದ ಕುರುಬ ಸಮಾಜದ ಸಭೆಯಲ್ಲಿ ಈಶ್ವರಪ್ಪ ಪಕ್ಷಕ್ಕೆ ವಾಪಸ್ ತರುವ ಚರ್ಚೆಯಾಗಿಲ್ಲ, ಆ ತರಹದ ಚರ್ಚೆ ಆಗಿದೆ ಎಂದು ವದಂತಿ ಹಬ್ಬಿಸಲಾಗಿದೆ. ಮುಂಬರುವ ಚುನಾವಣೆಗಳಲ್ಲಿ ಕುರುಬ ವರ್ಗದ ಅಭ್ಯರ್ಥಿಗಳಿಗೆ ಆದ್ಯತೆ, ಸಮುದಾಯಕ್ಕೆ ಪಕ್ಷದಲ್ಲಿ ಪ್ರಾತಿನಿಧ್ಯತೆ, ಸಮುದಾಯದ ಬೃಹತ್ ಸಮಾವೇಶದ ಬಗ್ಗೆ ಅಷ್ಟೇ ಚರ್ಚಿಸಲಾಗಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಒಂದೆಡೆ ಗರ್ವಾಪ್ಸಿಗೆ ಹಾತೊರೆಯುತ್ತಿರೋ ಈಶ್ವರಪ್ಪ, ಮತ್ತೊಂದೆಡೆ ಅವರನ್ನ ಸೇರಿಸಿಕೊಳ್ಬೇಕೋ ಬೇಡವೋ ಅನ್ನೋ ಬಿಜೆಪಿಯಲ್ಲಿರೋ ಗೊಂದಲದ ಮಧ್ಯೆ ಈಶ್ವರಪ್ಪ ರಾಜಕೀಯ ಭವಿಷ್ಯವಂತೂ ತೂಗುಯ್ಯಾಲೆಯಂತೆ ತೂಗಾಡುತ್ತಿರೋದಂತೂ ಸತ್ಯ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.